ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರದಲ್ಲಿ ಹೊಸಗನ್ನಡದ ಕವಿತೆಯಲ್ಲಿ ಇರುವಂತಹ ಒಂದು ಮುಖ್ಯವಾದ ಕವಿತೆಯನ್ನು ನೋಡುವ. ಅದು ಘಟಕ 4ರಲ್ಲಿ ರಂಗೋಲಿ ಮತ್ತು ಹುಡುಗ, ಡಾಕ್ಟರ್ ನಿಸಾರ್ ಅಹಮದ್ ಅವರು ಬರೆದಿರುವಂತಹ ರಂಗೋಲಿ ಮತ್ತು ಹುಡುಗ ಕವಿತೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಹಾಗೆ ನೀವು ಕೇಳಿದರೆ ಕನ್ನಡ ಸಾಹಿತ್ಯ ವಿಷಯದ ಬಗ್ಗೆ ತಿಳಿಸ್ಕೊಡಿ ಅಂತ ಈ ಟೆಕ್ಸ್ಟ್ ಬುಕ್ಕಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆ ಇಲ್ಲ. ಇದು ಹೊಸಗನ್ನಡದ ಕವಿತೆಗಳಲ್ಲಿ ಇಷ್ಟೊಂದು ಕವಿತೆಗಳಿದೆ. ಹಾಗೆಯೇ ನಾಟಕದ ಭಾಗದಲ್ಲಿ 4 ನಾಟಕಗಳಿದೆ. ಆಮೇಲೆ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇರುವಂಥದ್ದು. ಕನ್ನಡ ಸಾಹಿತ್ಯಾಭಿಲೋಕ ಅದರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳು ನನಗೆ ಕಾಣ್ತಾ ಇಲ್ಲ. ಇವತ್ತು ನಾವು ರಂಗೋಲಿ ಮತ್ತು ಹುಡುಗ ಕವಿತೆಯನ್ನು ನೋಡುವ. ತುಂಬಾ ಮುಖ್ಯವಾಗಿರುವಂತಹ ಒಂದು ಕವಿತೆ ರಂಗೋಲಿ ಮತ್ತು ಮಗ, KS ನಿಸಾರ್ ಅಹಮದ್. ನೋಡಿ, ಕವಿತೆಯನ್ನು ಒಮ್ಮೆ ನೋಡಿಕೊಳ್ಳಿ. ಎರಡೂವರೆ ಪುಟದಷ್ಟು ಕವಿತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಸಾರ್ ಅಹಮದ್ ಅವರು ತಮ್ಮ ಅನುಭವಗಳನ್ನು ಸೂಕ್ಷ್ಮ ಕಲಾವಂತಿಕೆಯ ನೆಲೆಯಿಂದ ಗುರುತಿಸುವ ಪ್ರತಿಭಾ ಸಂಪನ್ನ ಸಾಮಾಜಿಕ ಪ್ರಜ್ಞೆ ಕಾವ್ಯದ ಚೌಕಟ್ಟಿನಲ್ಲಿ ಸಾಧಿಸುವ ಕಲಾವಂತಿಕೆಯಿಂದಾಗಿ ನಿಸಾರ್ ಅಹಮದ್ ಅವರ ಕಾವ್ಯಕ್ಕೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಂತನ ಸ್ಥಾನವಿದೆ ಅಂತ ಹೇಳ್ಬೋದು. ಇಲ್ಲಿ ನಿಸಾರ್ ಅಹಮದ್ ಅವರು ಮೂಲತಃ ಮುಸ್ಲಿಂ ಧರ್ಮೀಯರಾದರೂ ಕೂಡ ಕವಿ ನಿಸಾರ್ ಅಹಮದ್ ಅವರಿಗೆ ತನ್ನ ಸುತ್ತಲೂ ಬದುಕಿ ಬಾಳುತ್ತಿರುವಂತಹ ಹಿಂದೂ ಧರ್ಮದವರ ಬಗ್ಗೆ, ಅವರ ರೀತಿ ರಿವಾಜುಗಳ ಬಗ್ಗೆ ಸೃಜನಾತ್ಮಕವಾದ ಪ್ರೀತಿ ಮಾತ್ರವಲ್ಲ, ಗಾಢವಾದ ಒಂದು ಕುತೂಹಲ ಕೂಡ ಇದೆಯಂತೆ. ಯಾರಿಗೆ? ನಿಸಾರ್ ಅಹಮದ್ ಅವರಿಗೆ ಒಂದು ರೀತಿಯ ಕುತೂಹಲ, ಒಂದು ವಿಮರ್ಶೆ, ಒಂದು ಚಿಂತನೆ. ಅದರೊಳಗೆ ಏನಿದೆ, ಅದು ಯಾವ ಕಾರಣಕ್ಕಾಗಿ ಅವರು ಅದನ್ನು ಆಚರಿಸ್ತಾರೆ ಎನ್ನುವಂತಹ ಒಂದು ಕುತೂಹಲ ಅವರಲ್ಲಿದೆ. ಇಲ್ಲಿ ತಾವು ತನ್ನ ಬದುಕಿನ ಜೀವಂತಿಕೆಯನ್ನು ಅರಸುವ ನಿಲುವು ಅವರ ಕವಿತೆಯಲ್ಲಿ ಕಾಣಬಹುದಾಗಿದೆ. ಅವರು ಈ ರೀತಿಯಾಗಿ ವಿವರಿಸ್ತಾ ಹೋಗ್ತಾರೆ. ನೋಡಿ, ಕವಿತೆಯ ವಸ್ತುವನ್ನು ನೋಡುವ. ಈಗ ಏನು ಕವಿತೆಯ ವಸ್ತುವಿನಲ್ಲಿ ಏನಿದೆ ಅಥವಾ ಕವಿತೆ ಯಾವ ವಿಷಯವನ್ನು ಒಳಗೊಂಡಿದೆ ಅಂದರೆ, ಈ ರಂಗೋಲಿ ಮತ್ತು ಮಗ ಕವಿತೆಯನ್ನು ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಬರೆದಿರುವಂಥವರು. ಹಿಂದೂಗಳ ಒಂದು ಪದ್ಧತಿಯಾದ ಮನೆ ಮುಂದೆ ಒಂದು ಗುಡಿಸಿ ಸಾರಿಸಿ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಅದು ಮುಸಲ್ಮಾನರಲ್ಲಿ ಇಲ್ಲ. ಇಂತಹ ರಂಗೋಲಿಯ ಸೌಂದರ್ಯಕ್ಕೆ ಎಳೆಯ ವಯಸ್ಸಿನಲ್ಲಿಯೇ ಮಾರು ಹೋದ ಮುಸ್ಲಿಂ ಹುಡುಗ ಈ ಕವಿತೆಯ ನಾಯಕ. ತನ್ನ ಎಳೆಯ ವಯಸ್ಸಿನಲ್ಲಿ ಅಂದರೆ ತುಂಬ ಚಿಕ್ಕ ಪ್ರಾಯದಲ್ಲಿಯೇ ರಂಗೋಲಿಯ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಬೆಳೆಸಿಕೊಂಡಂಥವನು. ಅವನು ಮುಸಲ್ಮಾನನಾದ್ದರಿಂದ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಾಗದೆ ನಿರ್ಬಂಧಕ್ಕೆ ಒಳಗಾಗಿ ಬೆಳೆದವನು. ಅವನಿಗೆ ಆ ರಂಗೋಲಿಯ ಮೇಲೆ ತುಂಬ ಪ್ರೀತಿ ಇತ್ತು, ತುಂಬ ಆಸೆ ಇತ್ತು. ಆದರೆ ಅವರ ಒಂದು ಸಂಪ್ರದಾಯ ರೀತಿ ನೀತಿಯ ಪ್ರಕಾರ ರಂಗೋಲಿಯನ್ನು ಹಾಕುವಂತಿರಲಿಲ್ಲ. ಮುಂದೆ ಅವನು ದೊಡ್ಡವನಾದ ನಂತರ ತಾನು ಅದೇ ನಿರ್ಬಂಧವನ್ನು ತನ್ನ ಮಗನ ಮೇಲೆ ಹೇರುವ ಮೂಲಕ ಒಂದು ಸುಂದರ ಆಚರಣೆಗೆ ಸಂಬಂಧಿಸಿದ ತನ್ನ ಪ್ರೀತಿಯಿಂದ ವಂಚಿತನಾಗುತ್ತಾನೆ. ಪರಂಪರಾಗತವಾಗಿ ಹರಿದು ಬಂದ ಈ ಒಂದು ರೀತಿಗಳು ರಿವಾಜುಗಳು ಮನುಷ್ಯನ ಎಲ್ಲ ಸೃಜನಾತ್ಮಕ ಪ್ರೀತಿಯನ್ನು ಕೂಡ ಅಳಿಸಿ ಹಾಕಿ ತನ್ನದೇ ಕಠಿಣ ದಾರಿಯಲ್ಲಿ ನಡೆಸಬಲ್ಲಷ್ಟು ಶಕ್ತಿಯುತವಾಗಿದೆ. ಅಂದರೆ ಪ್ರತಿಯೊಂದು ಧರ್ಮದಲ್ಲಿ ಅವರದೇ ಆದ ರೀತಿ ನೀತಿ ರಿವಾಜುಗಳಿರ್ತದಲ್ವ ಸ್ನೇಹಿತರೆ. ಅದೇ ರೀತಿ ಈ ಕವಿತೆಯಲ್ಲಿಯೂ ಕೂಡ ನಿಸಾರ್ ಅಹಮದ್ ಅವರು ತಮಗೆ ಇಷ್ಟವಾದಂತಹ ಒಂದು ಕಲೆಯನ್ನು ಮಾಡಲಿಕ್ಕೆ ತಮ್ಮ ಒಂದು ಧರ್ಮದಲ್ಲಿ ಅವಕಾಶವಿಲ್ಲದಂತಹ ಸಂದರ್ಭದಲ್ಲಿ ಅವರು ಆ ಒಂದು ಆಸೆಯನ್ನು ವಂಚಿತರಾಗ್ತಾರೆ. ತಮ್ಮ ಒಂದು ಕನಸನ್ನು ಈಡೇರಿಸಿಕೊಳ್ಳಲು ವಂಚಿತರಾಗುವಂಥದ್ದನ್ನು ಇಲ್ಲಿ ಕಾಣ್ಬೋದು.
ಧಾರ್ಮಿಕ ಸೂಕ್ಷ್ಮವನ್ನು ಇಲ್ಲಿ ಕವಿತೆಯು ತಿಳಿಸಿಕೊಡ್ತದೆ. ಅಪರೋಕ್ಷವಾಗಿ ಎರಡು ವಿಭಿನ್ನ ಧರ್ಮಗಳು, ವಿಭಿನ್ನ ಸಂಸ್ಕೃತಿಗಳು ಪರಸ್ಪರ ಅತ್ಯಂತ ನಿಕಟವಾಗಿ ಬೆರೆತ ಸಂದರ್ಭದಲ್ಲಿ ಎದುರಾಗಬಲ್ಲ ಧಾರ್ಮಿಕ ಸೂಕ್ಷ್ಮಗಳೇನು, ಸಮಸ್ಯೆಗಳೇನು ಎಂಬುದರ ಬಗ್ಗೆ ಕೂಡ ಈ ಕವಿತೆ ಹೇಳುವಂಥದ್ದು. ಅಂದರೆ ಇಲ್ಲಿ ಕವಿಯು ರಂಗೋಲಿಯನ್ನು ತುಂಬಾ ಇಷ್ಟಪಡ್ತಾರೆ. ಆದರೆ ಆ ರಂಗೋಲಿಯನ್ನು ತಮ್ಮ ಮನೆ ಎದುರು ಹಾಕಲಿಕ್ಕೆ ಅವರಿಗೆ ಅವಕಾಶವಿರಲಿಲ್ಲ. ಅವರ ಒಂದು ನಿಯಮ ಕೂಡ ಅದಕ್ಕೆ ವಿರುದ್ಧವಾಗಿತ್ತು. ಆದ್ದರಿಂದ ಅವರು ಅದರ ವಿಷಯವಾಗಿ ತುಂಬಾ ದುಃಖ ಪಡ್ತಾರೆ. ಈ ಒಂದು ಕವಿತೆಯಲ್ಲಿ ನಾಯಕ ಹಿಂದೂ ಧರ್ಮದವರು ಪ್ರತಿ ದಿವಸ ಬೆಳಿಗ್ಗೆ ಅವರ ಮನೆಗಳಲ್ಲಿ ರಂಗೋಲಿಯನ್ನು ಬಿಡಿಸ್ತಾ ಇದ್ದರು. ಚೆನ್ನಾಗಿ ಗುಡಿಸಿ ಸಾರಿಸಿ ರಂಗೋಲಿಯನ್ನು ಹಾಕ್ತಾಯಿದ್ರು. ಅದನ್ನು ನೋಡಿ ನಾಯಕ ಮಾರು ಹೋಗ್ತಾನೆ. ಅದು ಅವನಿಗೆ ಅತ್ಯಂತ ಚಿತ್ತಾಕರ್ಷಕ. ಅದರ ಚೆಲುವಿಗೆ ಅವನು ಮನಸೋಲ್ತಾನೆ. ಅದರ ರೂಪು ರೇಷಗಳಿಗೆ ಬೆರಗಾಗ್ತಾನೆ. ಅದು ಅವನ ಮನಸ್ಸನ್ನು ತುಂಬಾ ತೀವ್ರವಾಗಿ ಆಕರ್ಷಿಸಲು ಕಾರಣವಾಗ್ತದೆ. ಆ ಒಂದು ಸೊಗಸು, ಬೆಡಗಿನಿಂದ ಆಕರ್ಷಿಸುವ ರಂಗೋಲಿ, ಅದನ್ನು ಯಾವ ರೀತಿ ಬಿಡ್ತಾರೆ, ಅದನ್ನೊಂದು ಪದ್ಧತಿ ಇಲ್ಲವೆಂಬ ಕಾರಣಕ್ಕಾಗಿ ರಂಗೋಲಿಯನ್ನು ಅವರ ಮನೆತನದಲ್ಲಿ ಅವರ ಒಂದು ಧಾರ್ಮಿಕ ಒಂದು ರೀತಿ ನೀತಿಯ ಪ್ರಕಾರ ರಂಗೋಲಿಯನ್ನು ಬಿಡುವ ಹಾಗಿಲ್ಲ. ಆದರೆ ನಾಯಕನಿಗೆ ತುಂಬಾ ಆಕರ್ಷಣೆ ಆಗಿರ್ತದೆ. ಯಾವುದೇ ಆಕರ್ಷಕ ವಸ್ತು, ಮನವನ್ನು ಸೆಳೆದ ಸೌಂದರ್ಯ ನಮ್ಮ ಕೈಗೆ ಎಟಕಲಾರದ ವಸ್ತು ಎಂದರೆ ಮನಸ್ಸು ಅದರ ಬಗ್ಗೆ ತೀವ್ರವಾದ ಕುತೂಹಲದಿಂದ ಅಂಟಿಕೊಂಡು ಬಿಡ್ತದೆ. ಅಂದರೆ ನಿಮಗೆ ಎಲ್ಲ ಒಂದು ಅರಿವಾಗಿರ್ಬೋದು. ಅಂದರೆ ಯಾವುದು ನಿಮಗೆ ಬೇಕು ಅಂತ ಅನಿಸ್ತದೆ ಅಥವಾ ಯಾವುದಾದ್ರೂ ಒಂದು ಆಚರಣೆಯನ್ನು ಮಾಡಬೇಕು ಅಂತ ಅನಿಸ್ತದೆ, ಆದರೆ ಆ ಆಚರಣೆಯು ನಿಮ್ಮ ಧರ್ಮದಲ್ಲಿ ಇಲ್ಲದಿದ್ದಂತಹ ಸಂದರ್ಭದಲ್ಲಿ, ಆ ಒಂದು ರೀತಿ ನೀತಿ ನಿಯಮಗಳು ನಮ್ಮ ಸಂಸ್ಕೃತಿ ನಮ್ಮ ಒಂದು ಧರ್ಮದಲ್ಲಿ ಇಲ್ಲದಿದ್ದಾಗ ಅದನ್ನು ಇನ್ನಷ್ಟು ಮಾಡಬೇಕು ಎನ್ನುವಂಥ ಕುತೂಹಲ, ಅದರೊಳಗೆ ಏನಿದೆ, ಅದು ಯಾವ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಆಶ್ಚರ್ಯ, ಕುತೂಹಲ ನಮಗೆಲ್ಲ ಬರ್ತದಲ್ವ. ಅದೇ ರೀತಿ ಇಲ್ಲಿ ನಾಯಕನಿಗೆ ಹಿಂದೂ ಧರ್ಮದವರ ಮನೆಯಲ್ಲಿ ಹಾಕ್ತಾ ಇದ್ದಂತಹ ರಂಗೋಲಿಯನ್ನು ನೋಡಿ ಅವರು ತುಂಬಾ ಆಶ್ಚರ್ಯ ಪಡ್ತಾರೆ. ಅದರ ಬಗ್ಗೆ ಕುತೂಹಲ ಕೂಡ ಅನ್ನಿಸ್ತದೆ. ಅವರಿಗೂ ಕೂಡ ರಂಗೋಲಿಯನ್ನು ಹಾಕಬೇಕು ಅಂತ ಅನ್ನಿಸ್ತದೆ. ಆದರೆ ಅವರ ಒಂದು ಧರ್ಮಕ್ಕೆ ಅದು ಒಂದು ನಿಯಮ ಆಗಿರಲಿಲ್ಲ, ರಂಗೋಲಿಯನ್ನು ಬಿಡುವ ಹಾಗಿರಲಿಲ್ಲ. ಅದರಿಂದ ಯಾವಾಗ ಅವರಿಗೆ ಬೇಕು ಅಂತ ಅನಿಸೋದನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ವ, ಅವರಿಗೆ ತುಂಬಾ ನೋವಾಗ್ತದೆ, ತುಂಬಾ ದುಃಖ ಅಂತ ಅನ್ನಿಸ್ತದೆ. ರಂಗೋಲಿಯ ಸೌಂದರ್ಯ ಈ ಕವಿತೆಯ ನಾಯಕನ ಮನಸ್ಸನ್ನು ತೀವ್ರವಾಗಿ ಸೆಳೆದ ಕಾರಣ ಅವರ ಮನೆಯ ಮುಂದೆ ಇದು ಇಲ್ಲ ಎಂಬ ಕಾರಣದಿಂದ ಅವನು ತುಂಬ ಬೇಜಾರ ಪಡ್ತಾನೆ. ಅವರ ಮನೆ ಎದುರೆಲ್ಲ ರಂಗೋಲಿ ಇದೆ, ಅವರ ಮನೆ ಎದುರೆಲ್ಲ ಚಿತ್ತಾಪಹಾರಿ ಚಿತ್ತಾರ ಇದೆ, ಆದರೆ ನನ್ನ ಮನೆ ಎದುರು ಇಲ್ಲ ಅಂತ ಅವನಿಗೆ ತುಂಬ ದುಃಖ ಪಡ್ತಾನೆ. ಮನಸ್ಸಿನ ಕೊಠಡಿಯೊಳಗೆ ಬೀಗ ತೆರೆದು ಭಾವ ವೇಗವನ್ನು ಅದು ತುಂಬುತ್ತದೆ. ಕೋಲಿ ಅಂದರೆ ಕೊಠಡಿ, ಅರ್ಥ ಬಂದಿದೆ. ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತುಂಬ ಸಲ ಬಂದಿರುವಂತಹ ಒಂದು ಅರ್ಥ ಕೋಲಿ ಅಂದರೆ ಕೊಠಡಿ, ಕೋಲಿ ಅಂದರೆ ಕೊಠಡಿ. ಈ ರಂಗೋಲಿಯಲ್ಲಿ ಬೇರೆ ಬೇರೆಯಾದಂತಹ ಡಿಸೈನ್ಗಳನ್ನು ಕಾಣ್ತೇವೆ. ಅದು ಒಂದು ಕೋನ ರೇಖೆಯಲ್ಲಿರ್ಬೋದು, ಚೌಕದಲ್ಲಿರ್ಬೋದು, ವೃತ್ತದಲ್ಲಿರ್ಬೋದು, ಕೇವಲ ಚುಕ್ಕೆಯನ್ನು ಹಾಕಿ ಮಾಡುವಂಥದ್ದು, ಮಂಡಲಗಳನ್ನು ಹಾಕಿ ರೌಂಡಲ್ಲಿ ಮಾಡುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ರಂಗೋಲಿಯನ್ನು ನಾವು ಕಾಣಬಹುದು. ಕಾಲೇಜನ್ನು ಕಲಿಯದಂತಹ ಜನರು ಕೂಡ ಆ ಒಂದು ಗಣಿತದ ಸೂತ್ರದ ಆಕಾರದಲ್ಲಿ ರಂಗೋಲಿಯನ್ನು ಬಿಡಿಸ್ತಾರೆ. ಅದರ ದಿವ್ಯ ಸೌಂದರ್ಯ ಕವಿತೆಯ ನಾಯಕನ ಮನಸ್ಸನ್ನು ತುಂಬಾ ಆಕರ್ಷಿಸಿದೆ. ಯಾಕೆ ಅಂದರೆ ಯಾವುದೋ ಒಂದು ಋಷಿಯ ಮಂತ್ರಕ್ಕೆ ಕಲೆಗಾರಿಕೆಯ ರೂಪ ಕೊಟ್ಟಂತೆ ಅದು ಅವನಿಗೆ ಕಾಣ್ತದೆ. ಅವನಿಗೇನಿಸ್ತದೆ ಅಂದರೆ, ಇಲ್ಲ, ಈ ಒಂದು ರಂಗೋಲಿಯಲ್ಲಿ ಅಷ್ಟು ಆಕರ್ಷಣೆ ಇದೆ, ಅದು ಯಾವುದೋ ಒಂದು ಋಷಿಮುನಿಗಳ ಮಂತ್ರ ಇರ್ಬೋದು, ಅವರು ಹೇಳಿದಂತಹ ಒಂದು ಮಂತ್ರದಿಂದ ಅದು ರೂಪುಗೊಂಡದ್ದಿರ್ಬೋದು ಎನ್ನುವಂಥದ್ದು ಅವನಿಗೆ ಅನಿಸ್ತದೆ. ರಂಗೋಲಿಯ ಸೌಂದರ್ಯವು ಈ ಕವಿತೆಯ ನಾಯಕನ ಮನಸ್ಸನ್ನು ಆಕರ್ಷಿಸಿದ್ದು ಅವನ ತೀರಾ ಎಳೆಯ ವಯಸ್ಸಿನಲ್ಲಿ,
ಅಂದರೆ ತುಂಬ ಚಿಕ್ಕದಿರಬೇಕಾದ್ರೆ, ದೊಡ್ಡಾದ ನಂತರ ಅಲ್ಲ, ಈ ನಾಯಕ ತುಂಬಾ ಚಿಕ್ಕ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಅದು ಕಾಣಿರುವಂಥದ್ದು ಮತ್ತು ಆ ರಂಗೋಲಿಯ ಬಗ್ಗೆ ಆಕರ್ಷಣೆ ಕೂಡ ಆಗಿರುವಂಥದ್ದು. ಎಲ್ಲರ ಮನೆ ಎದುರು ರಂಗೋಲಿ ಇದೆ, ಆದರೆ ನನ್ನ ಮನೆಯಲ್ಲಿ ಮಾತ್ರ ರಂಗೋಲಿ ಇಲ್ಲ ಎನ್ನುವಂಥ ಒಂದು ದುಃಖಕ್ಕೆ ಅವನು ಬರ್ತಾನೆ. ಆಮೇಲೆ ಅದಕ್ಕೋಸ್ಕರ ಅವನು ಅಪಮಾನಕ್ಕೂ ಕೂಡ ಒಳಗಾಗ್ತಾನೆ. ಯಾಕೆ ಅಂದರೆ ರಂಗೋಲಿಯನ್ನು ದೂಷಿಸಿದ ತನ್ನ ಅಜ್ಜಿಯ ಬಿರುನುಡಿಯಿಂದ ಮನನೊಂದಿದ್ದು ಮುಂದೆ ಕವಿತೆಯ 2ನೇ ಭಾಗದಲ್ಲಿ ಕೂಡ ಅದನ್ನ ಬಗ್ಗೆ ತಿಳಿಸ್ತಾರೆ. ಅಂದರೆ ಅವನು ತುಂಬ ಚಿಕ್ಕ ವಯಸ್ಸಿನಲ್ಲಿ ರಂಗೋಲಿಯನ್ನು ನೋಡಿ ಆಕರ್ಷಣೆಯಾಗಿ ಎಲ್ಲರ ಮನೆ ಎದುರು ರಂಗೋಲಿ ಹಾಕಿದ್ದಾರೆ, ನನ್ನ ಮನೆಯ ಎದುರು ಮಾತ್ರ ರಂಗೋಲಿ ಇಲ್ಲ, ನಾನು ಕೂಡ ರಂಗೋಲಿಯನ್ನು ಬಿಡ್ತೇನೆ ಅಂತ ಹೊರಟಾಗ ನಾಯಕನ ಅಜ್ಜಿ ಜೋರು ಮಾಡ್ತಾರೆ, ಅದನ್ನೆಲ್ಲ ಹಾಕುವ ಕ್ರಮ ಇಲ್ಲ, ನಮ್ಮ ಒಂದು ಸಂಸ್ಕೃತಿಯಲ್ಲಿ ರಂಗೋಲಿಯನ್ನು ಹಾಕುವಂತಿಲ್ಲ, ಆ ಒಂದು ನೀತಿ ನಿಯಮಗಳಿಲ್ಲ, ನಮ್ಮ ಧರ್ಮದ ಪ್ರತಿಯೊಬ್ಬರು ಅವರವರ ಧರ್ಮದ ರೀತಿ ಏನಿದೆ, ನೀತಿ ನಿಯಮಗಳನ್ನು ಪಾಲಿಸಬೇಕು. ಅದೇ ರೀತಿಯಲ್ಲಿ ಇಲ್ಲಿ ನಾಯಕನ ಅಜ್ಜಿ ಕೂಡ ನಾಯಕನನ್ನು ಜೋರು ಮಾಡ್ತಾರೆ. ಇದರಿಂದ ಅವನು ಮತ್ತಷ್ಟು ಅವನಿಗೆ ದುಃಖ ಆಗ್ತದೆ, ಅವಮಾನ ಆಗ್ತದೆ. ಬಾಲ್ಯದಲ್ಲಿ ಅಂದರೆ ಆಕರ್ಷಣೆಯಾಗಿರುವಂಥದ್ದು, ಎಲ್ಲ ವಿಷಯಕ್ಕೂ ಆಕರ್ಷಣೆ ಆಗುವುದಿಲ್ಲ. ಕೆಲವೊಂದು ಆಕರ್ಷಣೆಯಾದಂತಹ ವಿಷಯಗಳನ್ನು ನಾವು ಹಠ ಮಾಡಿ ಪಡೆದುಕೊಳ್ಳುವಂಥದ್ದನ್ನು ಕಾಣ್ಬೋದು, ಅಥವಾ ಹಠ ಮಾಡುವಂಥದ್ದು, ಇಲ್ಲ ನನಗೆ ಅದು ಬೇಕು, ಇಲ್ಲ ನಾನು ಅದನ್ನು ಮಾಡ್ತೇನೆ ಎನ್ನುವಂತಹ ಒಂದು ಹಠ ಮಾಡುವಂಥದ್ದು ಪುಟ್ಟ ಇರುವಂಥದ್ದು, ಚಿಕ್ಕ ವಯಸ್ಸಿನಲ್ಲಿ ಅದನ್ನು ನಾವು ಮಾಡುವಂಥದ್ದು. ಅಂದರೆ ಆ ವಯಸ್ಸಿನಲ್ಲಿ ಧರ್ಮದ ಬಗ್ಗೆ ಇರ್ಬೋದು, ಅಥವಾ ಧರ್ಮದ ನೀತಿ ನಿಯಮಗಳ ಬಗ್ಗೆ ಅಷ್ಟೇನು ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಅದನ್ನು ಬೇಕು ಅಂತ ಹಠವನ್ನು ಮಾಡುವಂಥದ್ದು. ಇನ್ನು ಈ ನಾಯಕನು ಬಾಲ್ಯದಲ್ಲಿ ರಂಗೋಲಿ ಕಲಿಯಲು ಹೋಗಿ ಆ ಬೆಳ್ಳನೆಯ ಕಗ್ಗಾಡನ್ನು ಭೇದಿಸಲಾಗದೆ ಸೋತಿರ್ತಾನೆ. ಇವನ ತೀವ್ರ ಆಸಕ್ತಿಗೆ ಅವನ ತಾಯಿ ಅವನು ಮುಸಲ್ಮಾನ ಎಂಬುದನ್ನು ನೆನಪಿಸಿ ತಣ್ಣೀರನ್ನು ಎರಚಿರುತ್ತಾರೆ. ಒಮ್ಮೆ ಎಳೆಯ ವಯಸ್ಸಿನಲ್ಲಿ ಪಕ್ಕದ ಮನೆಯ ಬ್ರಾಹ್ಮಣ ಕುಟುಂಬದವರು ಬಿಡಿಸಿದ ರಂಗೋಲಿಯನ್ನು ನೆಟ್ಟಗಣ್ಣಿನಿಂದ ನೋಡುತ್ತಿದ್ದ ಸಂದರ್ಭದಲ್ಲಿ ಇವನನ್ನು ಹೀಯಾಳಿಸಿದ ನೆನಪು ಆ ನಾಯಕನ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಂದರೆ ನಾನು ಕೂಡ ಬಿಡಿಸ್ತೇನೆ ಅಂತ ಹಠ ಮಾಡ್ತಾ ಇದ್ದಾಗ ತಾಯಿ ಕೂಡ ಅವನು ಜೋರು ಮಾಡ್ತಾಳೆ, ನೀನು ಮುಸಲ್ಮಾನ, ನಾವು ರಂಗೋಲಿಯನ್ನು ಹಾಕುವ ಹಾಗಿಲ್ಲ ಎನ್ನುವಂಥ ನೆನಪಿಸಿ ಅವನ ಒಂದು ಆಸೆಗೆ, ಅವನ ಒಂದು ಕನಸಿಗೆ, ಆಸೆಗೆ ತಣ್ಣೀರನ್ನು ಎರಚ್ತಾಳೆ. ಇದು ಕೂಡ ಅವನ ಮನಸ್ಸಿಗೆ ತುಂಬ ಪ್ರಭಾವ ಬೀಳ್ತದೆ. ಅದರ ನಂತರ ಅವನು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನ ಎದುರಿನ ಮನೆಯವರು, ಬ್ರಾಹ್ಮಣ ಕುಟುಂಬದವರು ರಂಗೋಲಿಯನ್ನು ಬಿಡಿಸ್ತಾ ಇರ್ತಾರೆ. ಅದನ್ನೇ ಅವನು ನೋಡ್ತಾ ಇರ್ತಾನೆ. ಆ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಅವನ ಮನೆಯವರು ಅವನನ್ನು ಹೀಯಾಳಿಸುವಂಥದ್ದು, ಜೋರು ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು ಮಾಡಿದ್ದು ಅವನ ಮನದಲ್ಲಿ ಈಗಲೂ ಕೂಡ ಅಚ್ಚಳಿಯಾಗಿ ಉಳಿದಿದೆ. ರಂಗೋಲಿಯ ಬಗ್ಗೆ ಈ ಕವಿತೆಯ ನಾಯಕನಿಗೆ ಉತ್ಕಟವಾದ ಆಸಕ್ತಿ ಮಾತ್ರವಲ್ಲ, ಅತ್ಯಂತ ಪ್ರೀತಿ ಮತ್ತು ಕಾಳಜಿ ಸಹ ಇದ್ದವು. ಅವನಿಗೆ ಈ ಕವಿತೆಯ ನಾಯಕನಿಗೆ ರಂಗೋಲಿಯನ್ನು ನೋಡಿ ತುಂಬಾ ಇಷ್ಟ ಆಗಿತ್ತು, ಆಕರ್ಷಣೆಯಾಗಿತ್ತು, ಖುಷಿ ಕೂಡ ಆಗಿತ್ತು. ಅಷ್ಟೇ ಅಲ್ಲದೆ ಅವನಿಗೆ ಅದರಲ್ಲಿ ಪ್ರೀತಿ ಇತ್ತು. ಅವನಿಗೆ ಆ ಒಂದು ರಂಗೋಲಿಯ ಬಗ್ಗೆ ಕಾಳಜಿ ಇತ್ತು. ಎಷ್ಟು ಸುಂದರವಾಗಿದೆ, ಎಷ್ಟು ಆಕರ್ಷಣೆಯಾಗಿದೆ ಎನ್ನುವಂಥದ್ದು ಮಾತ್ರ ಅಲ್ಲದೆ ಪ್ರೀತಿ ಕಾಳಜಿ ಕೂಡ ಎರಡೂ ಕೂಡ ಅವನಿಗಿದ್ದವು. ಇನ್ನು ಅವರ ಔಟ್ ಹೌಸಿನ ಜನ ರಂಗೋಲಿ ಬಿಡಿಸಿದ ಸಂದರ್ಭದಲ್ಲಿ ನಾಯಕನ ಅಜ್ಜಿ ದೌಲತ್ತಿನ ಬಿರಿ ನುಡಿ ಆಡಿದಾಗ ನಾಯಕನ ಮನಸ್ಸಿಗೆ ತೀವ್ರವಾಗಿ ನೋವಾಗಿರುತ್ತದೆ. ಇದು ರಂಗೋಲಿಯ ಬಗ್ಗೆ ಅವನಿಗಿದ್ದ ಪ್ರೀತಿಗೆ ನಿದರ್ಶನ. ಆಮೇಲೆ ಔಟ್ ಹೌಸ್ನಲ್ಲಿ ಜನ ಕೂಡ ರಂಗೋಲಿಯನ್ನು ಹಾಕ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕೂಡ ಅಜ್ಜಿ ತುಂಬಾ ಜೋರು ಮಾಡ್ತಾರೆ, ನೀ ಅದನ್ನು ನೋಡಬೇಡ, ನೀನು ಅದನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಡ, ನಾವು ಅದನ್ನು ಬಿಡಿಸುವ ಹಾಗಿಲ್ಲ, ನಮ್ಮ ಮನೆ ಎದುರು ನಾವು ಬಿಡಿಸುವಂತಿಲ್ಲ ಅಂತ ಜೋರನ್ನು ಮಾಡ್ತಾರೆ. ಇದು ಕೂಡ ಅವನ ಮನಸ್ಸಿಗೆ ತುಂಬಾ ಆಘಾತ ಆಗ್ತದೆ, ಹಾಗೆ ಅದು ಅಚ್ಚಳಿಯಾಗಿ ಉಳಿತದೆ ಅವನ ತಲೆಯಲ್ಲಿ. ಹೀಗೆ ಕವಿತೆಯ ನಾಯಕನ ಎಳೆಯ ವಯಸ್ಸಿನಲ್ಲಿ ತುಂಬ ಚಿಕ್ಕ ಇರುವಾಗ ಆ ಸೌಂದರ್ಯಕ್ಕೆ ಅವನು ಮನಸೋತು ನಾಯಕನ ತೀವ್ರ ಆಸಕ್ತಿ, ಅವನ ಕುತೂಹಲ, ಅವನಿಗಾದಂಥ ಅಪಮಾನ, ಪ್ರೀತಿಗಳಿಗೆ ಕಾರಣವಾಗಿದ್ದ ರಂಗೋಲಿ ಮುಂದೆ ಅವನು ಬೆಳೆದು ದೊಡ್ಡವನಾದ ಸಂದರ್ಭದಲ್ಲಿ ಧಾರ್ಮಿಕ ಜಿಜ್ಞಾಸೆಗೆ ತೊಡಗುವುದಕ್ಕೂ ಈ ರಂಗೋಲಿಯು ಕಾರಣವಾಗ್ತದೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಆದಂತಹ ಆಸಕ್ತಿ, ಆಕರ್ಷಣೆ, ಕುತೂಹಲ, ಅವನಿಗೆ ಹಾಕಲೇಬೇಕು ಅಂತಹ ಒಂದು ಇದ್ದಂತಹ ಆಸೆಗೆ ಎಲ್ಲರೂ ತಣ್ಣೀರನ್ನು ಎರಚಿದ್ದಾರೆ.
ಅಜ್ಜಿ ಜೋರು ಮಾಡ್ತಾರೆ, ಅಮ್ಮ ಜೋರು ಮಾಡ್ತಾರೆ, ಮನೆಯವರೆಲ್ಲ ಅವನಿಗೆ ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ಹೀಯಾಳಿಸ್ತಾರೆ. ಆವಾಗ ಅವನು ಚಿಕ್ಕವನು, ಅವನಿಗೆ ಗೊತ್ತಿರಲಿಲ್ಲ. ದೊಡ್ಡವನಾದ ಮೇಲೆ ಅವನಿಗೆ ಧಾರ್ಮಿಕ ಆಚಾರ ವಿಚಾರಗಳು ತಿಳಿತದೆ. ಧಾರ್ಮಿಕ ಆಚಾರ ವಿಚಾರಗಳು ತಿಳಿದಾಗ ಅವನು ಕೂಡ ಅದರ ಬಗ್ಗೆ ಆ ದಾರಿಯಲ್ಲಿ ಅವನು ಮುಂದೆ ಹೋಗ್ತಾನೆ. ಅಷ್ಟೇ ಅಲ್ಲದೆ ತನ್ನ ಮಗನಿಗೂ ಕೂಡ ಧಾರ್ಮಿಕ ವಿಚಾರಗಳನ್ನು ತಿಳಿಸ್ಕೊಡ್ತಾನೆ. ತನ್ನ ಧರ್ಮದಲ್ಲಿ ನಾವು ಯಾವ ಧರ್ಮದಲ್ಲಿದ್ದೇವೋ ಆ ಧರ್ಮದ ರೀತಿ ನೀತಿಗಳನ್ನು ಪಾಲಿಸಬೇಕು, ಅದರ ನಿಯಮಗಳನ್ನು ಆಚರಣೆ ಮಾಡಬೇಕು. ಅದು ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು, ಅವರವರ ಧರ್ಮಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂಬುವ ಒಂದು ವಿಷಯವನ್ನು ತನ್ನ ಮಗನಿಗೂ ಕೂಡ ಅವನು ತಿಳಿಸಿಕೊಡ್ತಾನೆ. ಧರ್ಮ ಗ್ರಂಥಗಳು ಮನುಷ್ಯನ ಬದುಕಿನ ದಾರಿಯಲ್ಲಿ ಸಮಾಜದ ಒಟ್ಟು ಹಿತವನ್ನು ಕಾಪಾಡಬಲ್ಲ ದಾರಿಯನ್ನು ತೆರೆದು ತೋರಿಸುತ್ತದೆ. ಅಂದರೆ ಅವರವರ ಧರ್ಮದಲ್ಲಿ ಅವರವರ ಧರ್ಮ ಗ್ರಂಥಗಳು ನಾವು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಸತ್ಯ, ತ್ಯಾಗ, ಅಹಿಂಸೆ, ನಿಸ್ವಾರ್ಥತೆ ಮೊದಲಾದ ಉನ್ನತ ಆದರ್ಶಗಳನ್ನು ಪಡಿಬೇಕು ಎಂಬುದನ್ನೆಲ್ಲ ಪ್ರತಿಯೊಬ್ಬರ ಧರ್ಮ ಗ್ರಂಥಗಳು ನಮಗೆ ದಾರಿದೀಪವಾಗಬಲ್ಲದು. ನಮ್ಮ ಉನ್ನತ ಆದರ್ಶಗಳ ದಾರಿಗೆ ಕರೆದುಕೊಂಡು ಹೋಗುವಂಥದ್ದು, ಅದು ನಂದಾದೀಪವಾಗಿರುವಂಥದ್ದು ಅಂತ ಹೇಳುವಂಥದ್ದು. ಪ್ರತಿಯೊಬ್ಬ ಮನುಷ್ಯನು ಶಾಂತಿಯನ್ನು ಪಡೆಯಲು ಆಶ್ರಯಿಸಬಲ್ಲ ಆಶ್ರಯ ತಾಣಗಳಾಗಿರುತ್ತದೆ. ಅಂತಹ ಧರ್ಮ ಗ್ರಂಥಗಳು ಮನುಷ್ಯನ ದಿನನಿತ್ಯದ ವ್ಯವಹಾರಗಳನ್ನು ನಿರ್ದೇಶಿಸುವುದು ಸಾಧ್ಯವಿಲ್ಲ. ಅದನ್ನು ತನ್ನ ಹಿತಾಹಿತವನ್ನು ಗಮನಿಸಿ ಮನುಷ್ಯನೇ ರೂಢಿಸಿಕೊಳ್ಳಬೇಕಾಗಿರುತ್ತದೆ. ಮನುಷ್ಯ ದಿನನಿತ್ಯ ಇಂತಹ ನೀತಿ ನಿಯಮಗಳನ್ನು ತನ್ನ ಹಿರಿಯರಿಂದ ಪರಂಪರಾಗತವಾಗಿ ಬಳವಳಿಯಾಗಿ ಪಡೆದಿರುತ್ತಾನೆ. ಹೊಸ ಸಂದರ್ಭಗಳು ಎದುರಾದಾಗ ಧರ್ಮದ ವಿವೇಚನೆಯ ಬೆಳಕಿನಲ್ಲಿ ಹೊಸ ಸಂಪ್ರದಾಯಗಳನ್ನು ರೂಢಿಸಿಕೊಳ್ಳಬಹುದಾದ ಅವಕಾಶಗಳು ಎಲ್ಲ ಮನುಷ್ಯರ ಎದುರು ಇರುತ್ತದೆ. ಪ್ರತಿಯೊಂದು ಧರ್ಮ ಗ್ರಂಥಗಳು ಕೂಡ ನಮ್ಮನ್ನು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಮುನ್ನಡಿಬೇಕು, ಮುಂದಿನ ಜೀವನದಲ್ಲಿ ಯಾವ ರೀತಿ ನಾವು ನಿಜ, ಸತ್ಯ, ತ್ಯಾಗ, ಅಹಿಂಸೆ, ನಿಸ್ವಾರ್ಥತೆಯನ್ನು ಜೀವನವನ್ನು ಮಾಡಬೇಕು ಎಂಬುವ ಒಂದು ಪಾಠವನ್ನು ನಮಗೆ ತಿಳಿಸಿಕೊಡ್ತದೆ. ಅದು ನಮಗೆ ಯಾರಿಂದ ಬಳುವಳಿಯಾಗಿ ಬಂದಿರುವಂಥದ್ದು? ನಮ್ಮ ಹಿರಿಯರಿಂದ ಪರಂಪರಾಗತವಾಗಿ ನಮಗೆ ಬಳುವಳಿಯಾಗಿ ಬಂದಿರುವಂಥದ್ದು. ನಮ್ಮ ಹಿರಿಯರು, ನಮ್ಮ ಅಜ್ಜಂದಿರು ನಮಗೆ ತಿಳಿಸಿಕೊಡುವಂಥದ್ದು, ಅಪ್ಪ ಅಮ್ಮ ನಮಗೆ ತಿಳಿಸಿಕೊಡುವಂಥದ್ದು ಈ ರೀತಿಯಾಗಿ ನಡೆದುಕೊಂಡು ಬಂದಿದೆ. ನೀನು ಕೂಡ ಅದನ್ನು ಆಚರಣೆ ಮಾಡಿಕೊಳ್ಳ ಹೋಗಬೇಕು ಎಂಬ ಒಂದು ಸಂಪ್ರದಾಯವನ್ನು ನಮಗೆ ತಿಳಿಸಿಕೊಟ್ಟಿರುವಂಥದ್ದು ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ನಮ್ಮ ಪರಂಪರಾಗತವಾಗಿ ಬಂದಂಥದ್ದು. ಧೈರ್ಯ, ದೃಢ ಸಂಕಲ್ಪ, ಕೆಚ್ಚೆದೆಗಳಿರಬೇಕಾಗ್ತದೆ. ಗಾಂಧೀಜಿ ತಮ್ಮ ಆತ್ಮಕಥನವಾದ ನನ್ನ ಸತ್ಯಾನ್ವೇಷಣೆ ಗ್ರಂಥದಲ್ಲಿ ಯಾವುದು ನಿಜವಾಗಿ ಧರ್ಮ, ನಿಜವಾದ ಧೈರ್ಯವಂತನೆಂದರೆ ಯಾರು ಎಂಬುದನ್ನು ಇದೇ ದಾರಿಯಲ್ಲಿ ಬಹು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಚಿಕ್ಕ ಮಕ್ಕಳು ಅವರ ಮನಸ್ಸು ಪರಿಶುದ್ಧವಾಗಿರ್ತದೆ. ಅವರು ಯಾವುದೇ ರೀತಿಯ ಬೇರೆ ವಿಷಯಗಳನ್ನು ಯೋಚನೆ ಮಾಡುವುದಿಲ್ಲ. ಅವರ ಧರ್ಮ, ಇವರ ಧರ್ಮ ಎಂಬ ಒಂದು ಯೋಚನೆಯೇ ಅವರು ಇರುವುದಿಲ್ಲ. ಅವರದು ಸಂಪೂರ್ಣ ನಿರ್ಮಲವಾದ ಮನಸ್ಸಾಗಿರುತ್ತದೆ, ಪರಿಶುದ್ಧವಾದ ಮನಸ್ಸು. ಧರ್ಮಗಳು ದೊಡ್ಡವರಾದವರಿಗೆ ಕಾಣುವುದಿಲ್ಲ. ಅಂಥದ್ರಲ್ಲಿ ಈ ಚಿಕ್ಕ ಮಕ್ಕಳು ಏನು ಯೋಚನೆ ಮಾಡ್ತಾರೆ? ಎಷ್ಟೋ ಸಂದರ್ಭಗಳಲ್ಲಿ ಅವರು ಅದನ್ನು ಮರೆತು ಎಲ್ಲರೂ ಒಂದೇ ಎನ್ನುವ ಒಂದು ಭಾವನೆಯಿಂದ ಬದುಕ್ತಾ ಇರ್ತಾರೆ. ಅವರಿಗೆ ತಿಳಿಸಿಕೊಡುವಂಥದ್ದು ಹಿರಿಯರು. ನಮ್ಮ ಪರಂಪರಾಗತವಾಗಿ ಬಂದಿರುವಂತಹ ನೀತಿ ನಿಯಮಗಳು, ಸಂಪ್ರದಾಯಗಳನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದಲೇ ಕುರಾನ್ನಲ್ಲಿ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲದಿರುವುದನ್ನು ನಾವು ಮಾಡುತ್ತೇವೆಯಲ್ಲ ಎಂಬ ಮಗನ ಪ್ರಶ್ನೆಯನ್ನು ಅವನು ಎದುರಿಸಲಾರದೆ ಹೋಗುತ್ತಾನೆ. ಅವನು ಪೇಚಿಗೆ ಸಿಲುಕ್ತಾನೆ. ಇಲ್ಲಿ ನಾಯಕನು, ಈ ಕವಿತೆಯ ನಾಯಕನು ಇಂತಹ ನೂತನ ಸಂಪ್ರದಾಯದ ಹಾದಿಯನ್ನು ತುಳಿಯಬಲ್ಲ ಧೈರ್ಯವಿಲ್ಲದವನು. ಅಂದರೆ ಹೊಸ ಸಂಪ್ರದಾಯವನ್ನು ಮಾಡುವಂಥದ್ದು. ಈಗ ರಂಗೋಲಿಯನ್ನು ಹಾಕ್ತಾ ಇದ್ದರೆ ಹೊಸ ಸಂಪ್ರದಾಯ ಬರ್ತಾ ಇತ್ತಾ ಏನು, ಆ ಒಂದು ಧೈರ್ಯವನ್ನು ಮಾಡಲಿಲ್ಲ. ಅದರಿಂದ ಚಿಕ್ಕ ಮಕ್ಕಳ ಪರಿಶುದ್ಧ ಮನಸ್ಸಿಗೆ ಕಾಣುವ ಧರ್ಮಗಳು ದೊಡ್ಡವರಾದವರಿಗೆ ಕಾಣುವುದಿಲ್ಲ. ಆದ್ದರಿಂದಲೇ ಅವರು ಅಲ್ಲಿ ಹೇಳುವಂಥದ್ದು, ಅವರು ಪೇಚಿಗೆ ಕೂಡ ಸಿಲುಕ್ತಾರೆ. ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಕೂಡ ಪ್ರಯತ್ನಿಸ್ತಾನೆ. ಇದರಿಂದ ತನ್ನ ರಂಗೋಲಿಯ ಮೇಲಿನ ಪ್ರೀತಿಯನ್ನು ಧರ್ಮಕ್ಕಾಗಿ ದಂಡ ತೆರುತ್ತಾನೆ. ನಂಬಿಕೆಗಳು,
ಆಚರಣೆಗಳು ಹೇಗೆ ಮನುಷ್ಯನಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಕಾಡಬಲ್ಲವು? ಪರಂಪರಾಗತವಾಗಿ ಬಂದ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು ಮನುಷ್ಯನ ನೈಜ ಪ್ರೀತಿಯನ್ನು ಅಳಿಸಿ ಹಾಕಿ ಕುರುಡು ಸಂಪ್ರದಾಯಗಳ ಹಾದಿಯಲ್ಲಿ ನಡೆಸಬಲ್ಲದು ಎಂಬುದಕ್ಕೆ ಈ ರಂಗೋಲಿ ಮತ್ತು ಕವಿತೆಯು ಮೂಡಿಬಂದಿರುವಂಥದ್ದು ಕಾಣ್ಬೋದು. ಇದರಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥ ತುಂಬಾ ಮುಖ್ಯವಾಗಿದೆ ಸ್ನೇಹಿತರೆ. ತುಂಬ ಸಲ ಬಂದಿರುವಂತಹ ಕೆಲವು ಪ್ರಶ್ನೆಗಳು ಅಂದರೆ, ಕೋಲಿ ಅಂದರೆ ಕೊಠಡಿ, ಕೋಲಿ ಅಂದರೆ ಕೊಠಡಿ, ಕಾಫರ ಅಂದರೆ ಮುಸಲ್ಮಾನ, ಸಾಫು ಅಂದರೆ ಸ್ವಚ್ಛ, ಚಿತ್ತಾಪಹಾರಿ ಮನಸ್ಸನ್ನು ಅಪಹರಿಸಿದ, ಹಕ್ಕೆ ಅಂದರೆ ಇಂಬು, ಹಕ್ಕೆ ಅಂದರೆ ಇಂಬು, ಆರ್ಷ ಅಂದರೆ ಋಷಿಗಳಿಗೆ ಸಂಬಂಧಪಟ್ಟದ್ದು. ಕಠಿಣ ಪದಗಳ ಅರ್ಥವನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಒಮ್ಮೆ ನೆನಪಲ್ಲಿದ್ದರೆ ನಿಮಗೆ ಅದರಲ್ಲಿ ಕೂಡ ಅಂಕಗಳು ಸಿಗ್ತದೆ. ಸಂದರ್ಭ ಸ್ವಾರಸ್ಯ, ಸಂದರ್ಭ ಸ್ವಾರಸ್ಯ ಈ ಸಾಲುಗಳನ್ನು ನೋಡ್ಕೊಳ್ಳಿ. ಅವರು ಅಲ್ಲಿ ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯಗಳ ಪ್ರಶ್ನೆಯಿಂದಲೇ ಒಂದನ್ನು ಆಯ್ಕೆ ಮಾಡಿ ನಮಗೆ ಕೊಡುವಂಥದ್ದು. ಅದರಿಂದ ನಮಗೆ ಅದು ಯಾವ ಕವಿತೆಯಿಂದ ಬಂದಿದೆ ಅಂತ ಗೊತ್ತಾದರೆ ಸಾಕು. ಆವಾಗ ನಾವು ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರಿಬೇಕು ಅಂತ ಆದರೆ, ಈ ಕವಿತೆ, ಈ ಸಾಲು ರಂಗೋಲಿ ಮತ್ತು ಹುಡುಗ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ. ರಂಗೋಲಿ ಮತ್ತು ಹುಡುಗ ಕವಿತೆಯನ್ನು ಬರೆದವರು ಪ್ರೊಫೆಸರ್ ನಿಸಾರ್ ಅಹಮದ್ ಅವರು. ಈ ಕವಿತೆಯಲ್ಲಿ ಹುಡುಗನಿಗೆ, ನಾಯಕನಿಗೆ ರಂಗೋಲಿಯ ಬಗ್ಗೆ ತುಂಬನೇ ಆಕರ್ಷಣೆ ಹಾಗೂ ಕುತೂಹಲತೆಗಳಿದ್ದವು. ಆದರೆ ಅವನಿಗೆ ಆ ಆಚರಣೆಯನ್ನು, ಆ ಒಂದು ರಂಗೋಲಿಯನ್ನು ಬಿಡಲು ಅವರ ಮನೆಯವರು ಯಾರೂ ಕೂಡ ಬಿಡಲಿಲ್ಲ. ಅವನನ್ನು ಅವಮಾನವನ್ನು ಮಾಡ್ತಾರೆ, ಅವನನ್ನು ಜೋರು ಮಾಡ್ತಾರೆ. ಇದರಿಂದ ಸುಮ್ಮನಾದಂತಹ ಅವನು ನಂತರ ತನ್ನ ಮಗನಿಗೂ ಕೂಡ ತನ್ನ ಒಂದು ಧರ್ಮದ ಆಚರಣೆಗಳ ಬಗ್ಗೆ ತಿಳಿಸಿ ಕೊಡ್ತಾನೆ. ಅವನ ಒಂದು ಆಸೆ ಕನಸುಗಳಿಗೆ ತಣ್ಣೀರನ್ನು ಎರಚುವಂಥದ್ದು ಕಾಣುವಂಥದ್ದು. ಹಾಗೆ ಅವನ ಮನಸ್ಸಿನಲ್ಲಿ ಆ ನೋವು ಅಚ್ಚಳಿಯಾಗಿ ಉಳಿದಿರುವಂಥದ್ದು ಎಂಬುದನ್ನೆಲ್ಲ ನಾವು ಬರಿತಾ ಹೋಗಬೇಕಾಗ್ತದೆ. ಈ ಕವಿತೆಯ ಸಾರಾಂಶ ನಿಮಗೆ ಸಂಪೂರ್ಣವಾಗಿ ಅರ್ಥ ಆದರೆ ಸ್ನೇಹಿತರೆ, ಯಾವುದೇ ಸಂದರ್ಭ ಸ್ವಾರಸ್ಯ ಬಂದಾಗ ಆ ಸಂಪೂರ್ಣವಾದ ಸಾರಾಂಶವನ್ನು ನೀವು ಅದಕ್ಕೆ ಉತ್ತರವಾಗಿ ಬರೆದ್ರೆ ಆಯಿತು. ಬರಿಬೇಕಾದ್ರೆ ನೀವು ಕವಿತೆಯ ಹೆಸರು ಮತ್ತು ಕವಿಯ ಹೆಸರನ್ನು ಬರಿಬೇಕು. ರಂಗೋಲಿ ಮತ್ತು ಹುಡುಗ ಕವಿತೆಯನ್ನು ಬರೆದವರು ನಿಸಾರ್ ಅಹಮದ್ ಅಂತ ಬರೆದು, ನಂತರ ನಾವು ಆ ಒಂದು ಕವಿತೆಯ ಸಾರಾಂಶವನ್ನು ಬರಿತಾ ಹೋದರೆ ಆಯಿತು. ಮತ್ತು ಯಾವುದೇ ರೀತಿಯ ಕಷ್ಟ ಇಲ್ಲ. ಆ ಸಾರಾಂಶ ನಿಮಗೆ ಸಂಪೂರ್ಣವಾಗಿ ಅರ್ಥ ಆದರೆ ಆವಾಗ ನೀವು ಎಷ್ಟು ಪುಟಗಳಾದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಕನ್ನಡವನ್ನು ಬರಿಬೇಕಾದ್ರೆ, ಕನ್ನಡ ಪರೀಕ್ಷೆ ಬರಿಬೇಕಾದ್ರೆ ನಿಧಾನ ಮಾಡಬೇಡಿ ಸ್ನೇಹಿತರೆ, ಬರ್ದಾಗುವುದಿಲ್ಲ. ತುಂಬಾ ಪ್ರಶ್ನೆಗಳಿರ್ತದೆ. ಅದರಿಂದ ತುಂಬ ಫಾಸ್ಟ್ ಬರಿತಾ ಹೋಗಬೇಕು. ಸಂದರ್ಭ ಸ್ವಾರಸ್ಯವನ್ನೆಲ್ಲ ಆದಷ್ಟು ನೀವು ಬೇಗ ಮುಗಿಸಬೇಕು. ಒಂದು ಪುಟಕ್ಕಾಗುವಷ್ಟಾದರೂ ಕೂಡ ಬರೆದು ಫಾಸ್ಟಾಗಿ ಬರೀಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲದಿದ್ದರೆ ಲಾಸ್ಟ್ ಪ್ರಶ್ನೆಗೆ ಬಂದಾಗ ಸಮಯ ನಮಗೆ ಸಿಗುವುದಿಲ್ಲ. ಅದರಿಂದ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದ್ರೆ ಸಮಯವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಇಲ್ಲದಿದ್ದರೆ ತುಂಬಾ ಕಷ್ಟ ಆಗ್ತದೆ. ಯಾಕಂದರೆ ಲಾಸ್ಟ್ ಪ್ರಶ್ನೆಯನ್ನೆಲ್ಲ ಬರೀಲಿಕ್ಕೆ ನಮಗೆ ಸಮಯವಿರುವುದಿಲ್ಲ. ಆದ್ದರಿಂದ ಸಂದರ್ಭ ಸ್ವಾರಸ್ಯವನ್ನೆಲ್ಲ ತುಂಬ ಲೇಟ್ ಮಾಡಬೇಡಿ, ಆಲೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ನಿಮಗೆ ಏನು ಮನಸ್ಸಲ್ಲಿ ಹೊಳಿತದೆ, ಆ ಒಂದು ಕವಿತೆ ಅಥವಾ ಒಂದು ನಾಟಕದಿಂದ ಏನೆಲ್ಲ ನಿಮಗೆ ಯೋಚನೆಗಳು ಬಂದಿದೆ ಅದನ್ನೆಲ್ಲ ಸೀದಾ ಬರಿತಾ ಹೋಗಿ. ಯೋಚನೆ ಮಾಡಿಕೊಂಡು ಮಾತ್ರ ಕೂತ್ಕೊಳ್ಬೇಡಿ. ಒಂದು ವೇಳೆ ನಿಮಗೆ ಅದರ ಬಗ್ಗೆ ಏನೂ ನೆನಪಿಲ್ಲ ಅಂತಾದರೆ ಆ ಒಂದು ಪುಟದಷ್ಟು ಖಾಲಿ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ ಸ್ನೇಹಿತರೆ. ಸಮಯವನ್ನು ಮಾತ್ರ ಹಾಳು ಮಾಡಬೇಡಿ. ಕನ್ನಡ ಪರೀಕ್ಷೆ ಬೇಗ ಬರೆದಾಗುವುದಿಲ್ಲ. ಅದಕ್ಕೋಸ್ಕರ ಆದಷ್ಟು ಸಾಧ್ಯ ಆದಷ್ಟು ತುಂಬಾ ಫಾಸ್ಟಾಗಿ ಬರೀಲಿಕ್ಕೆ ನೀವು ಟ್ರೈ ಮಾಡಬೇಕು. ತುಂಬ ನಿಧಾನ ಮಾಡಿದರೆ ಏನಾಗ್ತದೆ ಅಂದರೆ ವಿಭಾಗ ಸಿ ಇಂದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ನಮಗೆ ಸಮಯ ಸಿಗುವುದಿಲ್ಲ. ಈ ರೀತಿ ಆಗ್ತದೆ. ಅದರಿಂದ ಸಂದರ್ಭ ಸ್ವಾರಸ್ಯಕ್ಕೆಲ್ಲ ಹೆಚ್ಚಿನ